ವಿದ್ಯಾರ್ಥಿಗಳಿಗೆಲ್ಲ ನಮಸ್ಕಾರ. ಸಿದ್ಧಲಿಂಗಯ್ಯ ಅವರ ಊರುಕೇರಿ 2 ಆತ್ಮಕಥನದ 25ನೇ ಅವಧಿಯ ತರಗತಿಯಲ್ಲಿ ನಾವು ಇಲ್ಲಿದ್ದೇವೆ. ಈ ತರಗತಿಯಲ್ಲಿ ನಾವು ಅವರ ನೆನಪಿನ ಘಟನಾವಳಿಯಲ್ಲಿ ಕೆಂಗಲ್ ಹನುಮಂತಯ್ಯನವರು ಮತ್ತು ಕೆಲವು ಕವಿಗಳ ಕಥೆಗಳನ್ನು ಈ ನೆನಪುಗಳಲ್ಲಿ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು. ಅವುಗಳ ಬಗ್ಗೆ ಈಗ ಒಂದು ಸಂಕ್ಷಿಪ್ತ ಅವಲೋಕನವನ್ನು ಮಾಡೋಣ. ಕೆಂಗಲ್ ಹನುಮಂತಯ್ಯವರು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಡಿನ 2ನೇ ಮುಖ್ಯಮಂತ್ರಿಯಾಗಿದ್ದವರು. ಅಷ್ಟೇ ಅಲ್ಲ, ಪ್ರಸಿದ್ಧ ವಿಧಾನಸೌಧದ ನಿರ್ಮಾತೃಗಳು ಅಂತ ಕೂಡ ಹೆಸರು ಪಡ್ಕೊಂಡಿರುವಂಥವರು. ಸ್ವತಂತ್ರ ನಾಯಕರು, ಸ್ವತಂತ್ರ ಚಳುವಳಿಯ ನಾಯಕರು, ಕರ್ನಾಟಕ ಏಕೀಕರಣ ಎಲ್ಲ ಥರ ಇದ್ದಾರೆ. ಸಿದ್ಧಲಿಂಗಯ್ಯವ್ರಿಗೂ ವಿದ್ಯಾರ್ಥಿ ಜೀವನದಿಂದ ಕೂಡ ಒಂದಷ್ಟು ನೆನಪುಗಳು ಇದಾವಂತೆ. ಒಂದು ಸಂಜೆ ಅವರು ಆರ್ಟ್ಸ್ ಕಾಲೇಜಿನಿಂದ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರ್ತಕ್ಕಂಥ ಸ್ಟೂಡೆಂಟು ವಿದ್ಯಾರ್ಥಿ ನಿಲಯ ಏನಿರುತ್ತೆ ಆ ಕಡೆ ಹೋಗ್ತಾ ಇದ್ರಂತೆ. ಹೋಗುವಂಥ ದಾರಿಯಲ್ಲಿ ಸೆಂಟ್ ಜೋಸೆಫ್ ಕಾಲೇಜ್ ಬರುತ್ತೆ. ಅದನ್ನು ದಾಟಿದ್ರೆ ಇಂಪೀರಿಯಲ್ ಟಾಕೀಸ್ ಕಡೆ ತಿರುಗಿದ್ರೆ KEB ಕಚೇರಿ ಮುಂದೆ ಒಂದು ಬೋರ್ಡ್ ಹಾಕಿದ್ರಂತೆ. ಏನು, ಆ ಕಚೇರಿ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವ ಇದೆ, ಮುಖ್ಯ ಅತಿಥಿಗಳಾಗಿ ಕೆಂಗಲ್ ಹನುಮಂತಯ್ಯವರು ಬರ್ತಾರೆ ಅಂತ ಹೇಳಿ ಸೀಮೆ ಸುಣ್ಣದಲ್ಲಿ ಬೋರ್ಡಿನ ಮೇಲೆ ಬರೆದಿದ್ರಂತೆ. ಇವರು ಬಾಲ್ಯದಲ್ಲಿ ಕೂಡ ಕೆಂಗಲ್ ಹನುಮಂತಯ್ಯವ್ರನ್ನ ದೂರದಿಂದ ನೋಡಿದ್ರಂತೆ, ಆದರೆ ಭಾಷಣ ಕೇಳಿರಲಿಲ್ಲ. ಅವ್ರ ಬಗ್ಗೆ ನೋಡಬೇಕು ಅಂತ ಕುತೂಹಲ ಇತ್ತು. ಇವರು ಕೆಂಗಲ್ ಹನುಮಂತಯ್ಯ ಅವರು 1908ರಿಂದ 1980ರವರೆಗೆ ಬದುಕಿದಂತಹ ಧೀಮಂತ ನಾಯಕರು. ಅವರು ಕೇಂದ್ರದ ಹುದ್ದೆಗಳೆಲ್ಲ ಕೆಲಸ ಮಾಡಿ ಬಂದಿದ್ದಾರೆ. ಕಾಂಗ್ರೆಸ್ನ ದೊಡ್ಡ ನಾಯಕರು. ಕೆಂಗಲ್ ಹನುಮಂತಯ್ಯ ಅವರು ಒಮ್ಮೆ ಎಲೆಕ್ಷನ್ ನಿಂತಿದ್ದರು. ಅದು ಪಾರ್ಲಿಮೆಂಟ್ ಎಲೆಕ್ಷನ್ನು. ಆಗ ನೋಡೋ ಅವಕಾಶ ಸಿಕ್ಕಿತ್ತು. ಯಾಕೆಂದರೆ ಗೋಪಾಲಕೃಷ್ಣ ಅಡಿಗರು ಆಗ ಜನಸಂಘದ ಅಭ್ಯರ್ಥಿಯಾಗಿ ಪಾರ್ಲಿಮೆಂಟ್ಗೆ ಕೆಂಗಲ್ಲರ ಎದುರುಗಡೆ ನಿಂತಿದ್ದರು. ಆಗ ಅನೇಕ ಸಾಹಿತಿಗಳು ತಾವು ಪ್ರಗತಿಪರರಂತ ಗುರುತಿಸ್ಕೊಂಡಿದ್ರು ಕೂಡ ಅಡಿಗರು ಗೆಲ್ಲಬೇಕು ಅಂತ ಹೇಳಿ ಚುನಾವಣಾ ಪ್ರಚಾರವನ್ನು ಮಾಡಿದರು. ಆಗ ಅಡಿಗರ ಕಾವ್ಯಾಭಿಮಾನಿಯಾಗಿದ್ದಂಥ ಸಿದ್ಧಲಿಂಗಯ್ಯವರು ಕೂಡ ಈ ಅಡಿಗರ ಚುನಾವಣಾ ಸಭೆಗಳಿಗೆ ಹೋಗಿ ಭಾಷಣ ಕೇಳಿ ಕುತೂಹಲದಿಂದ ಹೋಗ್ತಾ ಇದ್ರಂತೆ. ಆದರೆ ಇವರು ಜನಸಂಘವನ್ನು ವಿರೋಧಿಸ್ತಾ ಇದ್ರಂತೆ. ಕಮ್ಯುನಿಸ್ಟರಿಗೆ ಅಡಿಗರಂಥ ದೊಡ್ಡ ಕವಿ ಜನಸಂಘದ ಅಭ್ಯರ್ಥಿಯಾದದ್ದು ಇಷ್ಟ ಆಗಿರಲಿಲ್ಲ. ಹಾಗಾಗಿ ಅವರು ಒಂದು ಕರಪತ್ರನೇ ಹೊಡೆಸ್ಬಿಟ್ಟಿದ್ರಂತೆ. ಏನಂತ, ಕಾವ್ಯವನ್ನು ಸ್ವೀಕರಿಸಿ ಕವಿಯನ್ನು ತಿರಸ್ಕರಿಸಿ ಅಂತ ಹೇಳಿ ಎಲ್ಲ ಕಡೆ ಅಚ್ಚಾಕ್ಸಿ ಕರಪತ್ರವನ್ನು ಹೊಡೆಸ್ಬಿಟ್ಟಿದ್ರಂತೆ. ಈ ಶೀರ್ಷಿಕೆ ಚುನಾವಣೆ ಸಂದರ್ಭಕ್ಕೆ ಚೆನ್ನಾಗಿ ಹೊಂದ್ಕೊಳ್ತಿದ್ದಂತೆ. ಬಹಳ ಚಿಂತನೆ ನಡೆಸಿ ಈ ಕಮ್ಯುನಿಸ್ಟರು ಆ ಕೆಲಸವನ್ನು ಮಾಡಿದ್ರಂತೆ. ಕರಪತ್ರವನ್ನು, ಹ್ಯಾಂಡ್ ಬಿಲ್ಲನ್ನು ಹೊರಡಿಸಿದ್ರಂತೆ. ಕರಪತ್ರವನ್ನು ಓದಿ ಮೆಚ್ಚಿಕೊಂಡವರು ಕೂಡ ಅಡಿಗರ ಚುನಾವಣಾ ಸಭೆಗಳಿಗೆ ಹೋಗ್ತಾಯಿದ್ರು. ಕೆಲವೇ ಜನಗಳನ್ನ ಹಿಂದಿಟ್ಕೊಂಡು ಕೆಂಗಲ್ ಹನುಮಂತಯ್ಯವರು ಪಾದಯಾತ್ರೆಯಲ್ಲಿ ಮತಯಾಚನೆ ಮಾಡ್ತಿದ್ದದನ್ನು ಇವರು ಒಮ್ಮೆ ನೋಡಿದ್ರಂತೆ. ಮಾಜಿ ಮುಖ್ಯಮಂತ್ರಿಯಾಗಿದ್ದವರು, ವಿಧಾನಸೌಧದ ನಿರ್ಮಾತೃಗಳು ಆಗಿದ್ದಂಥವ್ರಿಗೆ ಈ ಸ್ಥಿತಿ ಬರಬಾರ್ದಾಗಿತ್ತು ಅಂತ ಹೇಳಿ ಕೆಂಗಲ್ ಹನುಮಂತಯ್ಯವರು ಹೇಗೆ ಕಾಣಿಸ್ತಾ ಇದ್ರು ಅಂತಾರೆ ಅಂದರೆ, ಕೆಂಪಗೆ ಯುರೋಪಿಯನ್ನರ ಥರ ಬಹಳ ಚುರುಕಾಗಿ ಓಡಾಡ್ತಿದ್ರು, ಮಾತಾಡ್ತಿದ್ರಂತೆ, ಕಾಣಿಸ್ತಿದ್ರಂತೆ. ಇದು ಸಿದ್ಧಲಿಂಗಯ್ಯವ್ರಿಗೆ ಒಂಥರ ಆಕರ್ಷಣೆ, ಅವ್ರ ಬಗ್ಗೆ ಒಂದು ಆಕರ್ಷಣೆ ಸೃಷ್ಟಿಯಾಗಿತ್ತು. ಕೆಂಗಲ್ಲರ ಭಾಷಣ ಕೇಳೋ ಮನಸ್ಸಾಗಿ ಇವರು ವಿದ್ಯಾರ್ಥಿಯಾಗಿದ್ದರಿಂದಾಗಿ ಒಂದು ಸಂಜೆ ಹಾಸ್ಟೆಲ್ಗೆ ಹೋಗಿದೆ. ಆವತ್ತು ಸಂಜೆ ಹಾಸ್ಟೆಲ್ಗೆ ಹೋಗಿದೆ. KEB ಆಫೀಸ್ ಹತ್ರ ಏನಿತ್ತು ರಾಜ್ಯೋತ್ಸವ ಸಭೆಗೆ ಅವರು ಹೋಗಿ ಕೂತ್ಕೊಳ್ತಾರೆ. ಚೇರ್ಗಳೆಲ್ಲ ಹಾಕಿರ್ತಾರೆ, ಯಾರೂ ಬಂದಿರಲ್ಲ. ಚೇರ್ಗಳೆಲ್ಲ ಖಾಲಿ ಇರ್ತವೆ. ಇವರು ಒಂದು ಖಾಲಿ ಚೇರ್ ಮೇಲೆ ಹೋಗಿ ಕೂತ್ಕೊಳ್ತಾರೆ. ಆ ಸಮಾರಂಭಕ್ಕೆ ಹೋದಂಥ ಮೊದಲನೇ ಸಭಿಕರು ಇವರಾಗಿರ್ತಾರೆ. ಜನ ಇನ್ನೂ ಯಾರೂ ಬಂದಿರಲ್ಲ. ಮತ್ತು ಅವರು ಕೂತ್ಕೊಂಡು ಇನ್ನು ಬರೋವ್ರಿಗೆ ಏನು ಮಾಡೋದು ಅಂತೇಳಿ ಕೆಂಗಲ್ ಹನುಮಂತಯ್ಯವ್ರ ಬಗ್ಗೆ ಯೋಚಿಸ್ತಾ ಇದ್ರು. ಆಗ ಅವರಿಗೆ ಹನುಮಂತಯ್ಯವ್ರ ಬಗ್ಗೆ ತಾವು ಬಾಲ್ಯದಲ್ಲಿ ಕೇಳಿದ ಕೆಲವು ಸಂಗತಿಗಳು ನೆನಪಾಯಿತು. ಏನದು ಸಂಗತಿ ಅಂದರೆ, ಅವ್ರ ತಂದೆ ಮತ್ತು ಅವ್ರ ಗೆಳೆಯರು ಆಗಾಗ ಕೆಂಗಲ್ ಹನುಮಂತಯ್ಯವ್ರ ಬಗ್ಗೆ ಮಾತಾಡ್ಕೊಳ್ತಿದ್ರಂತೆ. ಏನಂತ, ಕೆಂಗಲ್ ಹನುಮಂತಯ್ಯವರು ಮೈಸೂರು ಮಹಾರಾಜರ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋವಂಥ ಆಸೆ ಆಯ್ತಂತೆ. ಹನುಮಂತಯ್ಯವರು ಅರಮನೆಗೆ ಹೋಗಿ ಸಿಂಹಾಸನ ಕತ್ಕೋಕ್ಕೆ ಟ್ರೈ ಮಾಡಿದ್ರಂತೆ. ಆದರೆ ಸಿಂಹಾಸನದಿಂದ ಬೆಂಕಿ ಜ್ವಾಲೆಗಳು ಹೊಮ್ಮಿ ಹನುಮಂತಯ್ಯವ್ರನ್ನ ದೂರ ತಳೆದ್ವಂತೆ. ಹನುಮಂತಯ್ಯವರು ಈ ದಿನ ಬೇಡ, ಮತ್ತೊಮ್ಮೆ ಬಂದು ಸಿಂಹಾಸನಲ್ಲಿ ಕೂತ್ಕೊಳ್ತೀನಿ ಅಂತೇಳಿ ಶಪಥ ಮಾಡಿದ್ರಂತೆ. ಈ ಥರ ಗ್ರಾಮೀಣ ಜನರು ಕತೆಗಳನ್ನು ಹೇಳ್ತಾ ಇದ್ರು. ಇವ್ರ ಬಗ್ಗೆ ಕಟ್ಟುಕತೆಗಳು ಅಂತ ಹೇಳಿ ಇವ್ರು ನೆನಪಿಸ್ಕೊಳ್ತಾರೆ. ಚಿಕ್ಕಂದಲ್ಲಿ ಕಥೆಯನ್ನು ಕೇಳಿದಾಗ ಹನುಮಂತಯ್ಯವ್ರಿಗೆ ದುರಾಂಕಾರ, ದುರಾಸೆ ಇರೋ ಮನುಷ್ಯ ಅಂತ ಭಾವನೆ ಇವ್ರಿಗೆ ಮೂಡಿತ್ತು. ಆದರೆ ಹನುಮಂತಯ್ಯವರು ಭಾಗವಹಿಸಲಿರುವ ಆ ಸಭೆಯಲ್ಲಿ ಏಕೈಕ ಸಭಿಕನಾಗಿ ಕುಳಿತಿದ್ದ ಇವರಿಗೆ ಅವ್ರ ಬಗ್ಗೆ ಎಲ್ಲಿಲ್ಲದ ಅಭಿಮಾನ ಬಂತು. ಪ್ರಜಾಪ್ರಭುತ್ವ, ರಾಜಶಾಹಿಯ ಸಂಘರ್ಷ ಈ ಕಥೆಯಲ್ಲಿ ಕಾಣತೊಡಗಿತು. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಬದುಕಿದ್ರು ಸುಪ್ತ ಪ್ರಜ್ಞೆಯಲ್ಲಿ ರಾಜಶಾಹಿಯ ಬಗ್ಗೆ ಅಪಾರ ಗೌರವ, ಆರಾಧನಾ ಮನೋಭಾವ ಇರುವ ಜನಸಮುದಾಯ ಈ ಕಥೆಯನ್ನು ಕಟ್ಟಿರ್ಬೋದು ಅನ್ನೋ ಅನುಮಾನ ಅವ್ರಿಗೆ ಸುಳಿತು. ಈಗ ಯೋಚಿಸ್ತಾ ಇರಬೇಕಾದ್ರೆ ಆ ಸಭೆಗೆ ಜನ ಎಲ್ಲ ಬಂದು ಕೂತ್ಕೊಂಡ್ರು. ಹನುಮಂತಯ್ಯವರು ಕೂಡ ಬಂದರು. ಅಂದರೆ ಇದೊಂದು ಪ್ರಜಾಪ್ರಭುತ್ವ ಬಂದಾದ ಮೇಲೂ ಕೂಡ ಕೆಲವರು ಪ್ರಜಾಪ್ರಭುತ್ವ ವಿರೋಧಿಗಳಿಗೆ ರಾಜಪ್ರಭುತ್ವನೇ ಸರಿ ಅಂತ ಹೇಳ್ತಿದ್ರಲ್ಲ, ಅಂಥವ್ರಿಗದು ಸರಿ ಇರ್ತದೆ.
ಇರಲಿ. ಅಲ್ಲಿ ನೆರೆದ ಕೆಲವೇ ಜನರನ್ನು ಉದ್ದೇಶಿಸಿ ಕೆಂಗಲ್ ಹನುಮಂತಯ್ಯ ತುಂಬ ನಿಧಾನವಾಗಿ, ಸರಳವಾಗಿ ಮಾತಾಡಿದ್ರಂತೆ. ಆಗ ಅವರು ಮಾಜಿ ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಕೇಂದ್ರದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರು ಅವತ್ತು ಭ್ರಷ್ಟಾಚಾರವನ್ನು ನಿಯಂತ್ರಿಸಬೇಕು ಅನ್ನೋ ಮಾತನ್ನು ಅವರು ಹೇಳಿದ್ರಂತೆ. ಆ ಭಾಷಣದ ಅಂಶಗಳು ಇವತ್ತು ಕೂಡ ಸಿದ್ಧಲಿಂಗಿಯವರ ಮನಸ್ಸಿನಲ್ಲಿ ಅಚ್ಚಳಿಯೋದಕ್ಕೆ ಉಳಿದಿದ್ದಾವಂತೆ. ಸೊ ಕೆಂಗಲ್ ಹನುಮಂತಯ್ಯವರು ಕೇವಲ ಸಾಮಾನ್ಯ ರಾಜಕಾರಣಿ ಅಲ್ಲ, ಅವ್ರ ಸಾಹಿತ್ಯ ಪ್ರಿಯರು ಕೂಡ ಆಗಿದ್ದರು ಅನ್ನೋದಕ್ಕೆ ಇನ್ನೊಂದಷ್ಟು ಉದಾಹರಣೆಗಳನ್ನು ಅವ್ರ ನೆನಪಿನಿಂದ ಹೆಕ್ಕಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಒಂದು ಸಲ ಕೆಂಗಲ್ ಹನುಮಂತಯ್ಯವರು ಕವಿಗೋಷ್ಠಿಯನ್ನು ಏರ್ಪಡಿಸಿದ್ರಂತೆ. 15 ಜನ ಕವಿಗಳನ್ನು ಕವಿತೆ ವಾಚನ ಮಾಡೋಕ್ಕೆ ಆಹ್ವಾನಿಸಿದರು. ಈಗ ಆಹ್ವಾನಿಸಲ್ಪಟ್ಟ ಕವಿಗಳಲ್ಲಿ ಇವರು ಒಬ್ಬರಾಗಿದ್ದರು. ಯಾರು? ಸಿದ್ಧಲಿಂಗಿಯವರು ಒಬ್ಬರಾಗಿದ್ದರು. ಹನುಮಂತಯ್ಯರಿಗೆ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ತುಂಬ ಚೆನ್ನಾಗಿ ಐಡಿಯಾಸ್ ಇತ್ತು. ಅದನ್ನು ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಅವರು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯವನ್ನು ಮೊದಲೇ ಬಾರಿಗೆ ಪ್ರಾರಂಭಿಸಿದ್ರು. ಆಮೇಲೆ ಕುಮಾರವ್ಯಾಸ ಭಾರತವನ್ನು ಸುಲಭ ಪ್ರತಿಯಲ್ಲಿ, ಬರೀ 1 ರೂಪಾಯಿ ಪ್ರತಿಯಲ್ಲಿ ಅದನ್ನ ಎಲ್ಲ ಕನ್ನಡಿಗರಿಗೂ ಸೇರುವಂತೆ ಮಾಡಿದಂಥದ್ದು ಒಂದು ಕ್ರಾಂತಿಕಾರಿ ಘಟನೆ ನಮ್ಮ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ. ಅದು ಐತಿಹಾಸಿಕವಾಗಿ ಹಾಗೆ ಉಳ್ಕೊಳ್ಳುತ್ತೆ. ಈ ಬಗ್ಗೆ ಸಿದ್ಧಲಿಂಗಿ ಅವ್ರಿಗೆ ಅರಿವಿದ್ರೂ ಕೂಡ ಅವರು ಕವಿಗೋಷ್ಠಿಯನ್ನು ಏರ್ಪಡಿಸ್ತಾರೆ ಅನ್ನೋದು ಒಂದು ಅನಿರೀಕ್ಷಿತವಾಗಿತ್ತು. ಯಾಕಂದರೆ ಕುಮಾರವ್ಯಾಸ ಭಾರತ ಪ್ರಾಚೀನ ಕಾವ್ಯ, ಮತ್ತು ಈಗಿನ ಕಾವ್ಯದಕ್ಕೂ ಕೂಡ ಸಿದ್ಧಲಿಂಗಿಯವರು ಹನುಮಂತಯ್ಯವರು ಬೆಲೆ ಕೊಡ್ತಾರೆ ಅನ್ನೋದು ಇವ್ರಿಗೆ ಅನಿರೀಕ್ಷಿತ ಆಗಿತ್ತು. ಹನುಮಂತನಗರದಲ್ಲಿ ಒಂದು ಗುಡ್ಡದ ಮೇಲೆ ಒಂದು ಗುಡ್ಡದ ಹನುಮಂತಯ್ಯನ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಂದು ಕವಿಗೋಷ್ಠಿ ಏರ್ಪಡಿದ್ರು. ಅದು ಗುಡ್ಡದ ಮೇಲಿದೆ. ಇದು ಕರ್ನಾಟಕ ಭಾರತ ಕಥಾ ಇದು ಕುವೆಂಪು ಮತ್ತು ಮಾಸ್ತಿಯವರು ಸಂಪಾದಿಸಿದ್ದು. ಇದನ್ನೇ ಸುಲಭ ಬೆಲೆಯಲ್ಲಿ ಹನುಮಂತಯ್ಯವರು ಮಾರಿಸಿದ್ದು. ಆ ಗುಡ್ಡದಲ್ಲಿ ಈ ಹನುಮಂತ ದೇವರ ಗುಡ್ಡ ಇದೆಯಲ್ಲ, ರಾಗಿಗುಡ್ಡ ಅಂತ ಕರೀತಾರೆ. ಆ ಗುಡ್ಡದಲ್ಲಿ ಶ್ರೀರಾಮ ಆಂಜನೇಯ ಪರಸ್ಪರ ಆಲಂಗಿಸಿಕೊಂಡಿರುವ ಚಿತ್ರ ಇದೆ. ಅದನ್ನು ನಾನು ನೆಕ್ಸ್ಟ್ ಸ್ಲೈಡಾಗಿ ಹಾಕ್ತೀನಿ. ಅದನ್ನ ಬೇಕಾದ್ರೆ ನೋಡ್ಬೋದು. ನೋಡಿ, ಇಲ್ಲಿದೆ ನೋಡಿ, ಹನುಮಂತ ಮತ್ತು ಶ್ರೀರಾಮ ತಬ್ಕೊಂಡಿರುವಂಥ ಒಂದು ಚಿತ್ರ, ಪರಸ್ಪರ ಆಲಂಗಿಸಿಕೊಂಡಿರೋ ಚಿತ್ರ ಇದೆ. ಈ ವಿಗ್ರಹಗಳನ್ನು ಕೆತ್ತಿಸಿದವರು ಹನುಮಂತಯ್ಯವರೇ. ಈ ಒಪ್ಪಿಗೆ 2 ಸಂಸ್ಕೃತಿಗಳ ಸಂಗಮ ಅಂತೇಳಿ ಹನುಮಂತಯ್ಯವರು ಭಾವಿಸಿರ್ಬೋದು ಅಂತ ಇವರು ಭಾವಿಸ್ಕೊಳ್ತಾರೆ. ಬಹಳ ಸದುದ್ದೇಶದಿಂದ ಕೆಂಗಲ್ ಹನುಮಂತಯ್ಯ ಈ ಕವಿಗೋಷ್ಠಿಯನ್ನು ಏರ್ಪಡಿಸಿದರು. ಎಲ್ಲ ಕವಿಗಳು ದೇವಾಲಯದಲ್ಲಿ ವೃತ್ತಾಕಾರದಲ್ಲಿ ಕುರ್ಚಿಗಳನ್ನು ಹಾಕಿಸಿ ಕೂತ್ಕೊಳ್ಳುವ ಒಂದು ವ್ಯವಸ್ಥೆ ಮಾಡಿದರು. ಹನುಮಂತಯ್ಯವ್ರನ್ನ ಇವರು ನೋಡಿದರೆ ಹೊರತಾಗಿ ಅವರೇನು ಇವರಿಗೆ ಪರಿಚಿತರಾಗಿದ್ದೇನಿಲ್ಲ, ಆಯಿತಾ. ನನಗೆ ಅವರಿಂದ ಆಹ್ವಾನ ಬಂದಾಗ ಆಶ್ಚರ್ಯ ಕೂಡ ಆಯಿತು. ಅಲ್ಲಿಗೆ ಹೋದರು. ಹನುಮಂತಯ್ಯವ್ರಿಗೆ ಕವಿಗಳನ್ನ ಕಂಡ್ರೆ ಅಪಾರ ಗೌರವ. ಅವರೆಲ್ಲರಿಗೂ ಮಾಲಾರ್ಪಣೆ ಮಾಡಿ ಗೌರವವನ್ನು ಕೊಟ್ಟರು. ಕವಿಗೋಷ್ಠಿಗೆ ಸೇರಿದ ಸಭಿಕರಲ್ಲಿ ಹೆಚ್ಚಿನವರು ದೇವರ ಭಕ್ತರೇ ಇದ್ದರು. ವಯಸ್ಸಾದ ಮಹಿಳೆಯರಿದ್ದರು, ಪುರುಷರು ಸಾಕಷ್ಟು ಜನ ಸೇರಿದರು. ಈ ಬಗೆಯ ಸಭಿಕರ ಎದುರಿಗೆ ಸಿದ್ಧಲಿಂಗಯ್ಯವರು ಯಾವತ್ತೂ ಕವಿತೆಗಳನ್ನ ಓದಿರಲಿಲ್ಲ. ಇದೊಂಥರ ವಿಭಿನ್ನವಾದ ಜನ ಸಮುದಾಯ. ಆ ಸಮುದಾಯದ ಮುಂದೆ ಇವರು ಕವಿತೆಗಳನ್ನು ಇದೇ ಮೊದಲನೇ ಬಾರಿ ಈ ಥರ ಓದ್ತಾ ಇದ್ದಾರೆ. ಹೀಗಿರೋ ಸಂದರ್ಭದಲ್ಲಿ ನೋಡಿ, ಈ ದೇವಸ್ಥಾನ, ಇದು ಗುಡ್ಡ ಇದೆ, ತುಂಬ ಬಯಲೆಲ್ಲ ಇದೆ. ಇಲ್ಲೆಲ್ಲ ಚೇರ್ ಹಾಕಿ ಕೂತ್ಕೊಂಡು ಮಾಡ್ಬೋದು. ಇದೊಂಥರ ಪ್ರಾಕೃತಿಕ ವಾತಾವರಣ ಕೂಡ ಚೆನ್ನಾಗಿದೆ. ಇದು ರಾಗಿಗುಡ್ಡ ಬೆಂಗಳೂರಲ್ಲೇ ಇದೆ. ನಾಸ್ತಿಕನಾಗಿದ್ದ ಈ ಸಿದ್ಧಲಿಂಗಯ್ಯವರು ಧಾರ್ಮಿಕ ವಸ್ತುವನ್ನುಳ್ಳ ಕವಿತೆಯನ್ನು ಬರೆಯುವ ಸಂಭವ ಅಂತೂ ಇರಲಿಲ್ಲ ಅಲ್ವಾ. ಬರೆದ್ರೂ ಅದು ಗೇಲಿಯ ಸ್ವರೂಪದಲ್ಲಿ ಇರ್ತಿತ್ತು ಅಷ್ಟೇ, ಏನಾದರೂ ಒಂದು ವ್ಯಂಗ್ಯ ಇರ್ತಿತ್ತು ಅದರಲ್ಲಿ. ಸೊ ಸಿದ್ಧಲಿಂಗಯ್ಯವರು ವಿಧಿ ಇಲ್ಲದೆ ಆ ಕವಿಗೋಷ್ಠಿಯಲ್ಲಿ ಇಕ್ರಲ್ ರಾ ವದಿಲ್ ರಾ ಅಂಥೇಳಿ ಒಂದು ಕವಿತೆಯನ್ನು ಆವೇಶಭರಿತವಾಗಿ ವಾಚನ ಮಾಡೋದಂತೆ. ಇಂಥ ಆಕ್ರೋಶದ ವಸ್ತುವಿನ ಕವಿತೆಯನ್ನು ಆ ದೈವಭಕ್ತ ಸಭಿಕರು ಯಾವತ್ತೂ ಕೇಳೇ ಇರಲಿಲ್ಲ. ಆ ಭಾಷೆ ಆಗಲಿ, ಆಕ್ರೋಶ ಆಗಲಿ, ಅದು ತೀರಾ ಹೊಸ್ತಾಗಿತ್ತು ಅವರಿಗೆ. ಕೆಲವರಂತೂ ತುಂಬ ಕಂಗಾಲು, ಇದೇನಿದು ಇಂಥವ್ನು ಓದ್ತಾ ಇದ್ದಾನೆ ಅಂತೇಳಿ. ಕೆಲವರ ಮುಖದಲ್ಲಿ ಭೀತಿ, ಭಯ, ಇನ್ನೇನು ಗಲಾಟೆ ಆಗ್ಬೋದಿಲ್ಲ ಅಂತೇಳಿ. ಇನ್ನು ಕೆಲವರು ಇದು ತೀರಾ ಅನೌಚಿತ್ಯ ಅಂತ ಭಾವಿಸಿದ್ರು. ಇದೆಂಥದಪ್ಪ ಇದು, ಈ ಥರದ ಕವಿತೆ ಓದ್ತಾ ಇದ್ದಾನೆ ಈ ವಾತಾವರಣದಲ್ಲಿ, ಸರಿ ಇಲ್ಲ ಅಂತ. ಸೊ ಸಿದ್ಧಲಿಂಗಯ್ಯವ್ರ ಕವಿತೆ ಓದಿ ಮುಗಿಸಿದ್ರು. ಸಭೆಯಲ್ಲಿದ್ದ ಸಂಪ್ರದಾಯಸ್ಥ ಸಭಿಕರು ಏನು ಮಾಡಿದ್ರು, ಗಾಬರಿಗೊಂಡಿದ್ರು ಏನಾಗುತ್ತೋ ಅಂತ. ಕವಿತೆಯನ್ನು ಬಹಳ ಜೋರಾಗಿ ಓದಿದ್ದ ಸಿದ್ಧಲಿಂಗಯ್ಯವ್ರಿಗೆ ಕೆಂಗಲ್ರು ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೋ ಅಂತ ಒಂದು ಅಳುಕು ಇದ್ದೇ ಇತ್ತು. ಸೊ ಅವ್ರು ಕೂತ್ಕೊಂಡು ಸುಧಾರಿಸ್ಕೊತಿರೋ ಅಷ್ಟಕ್ಕೆ ಹತ್ತಿರ ಬಂದಂಥ ಹನುಮಂತಯ್ಯವರು ಏನು ಮಾಡ್ತಾರೆ, 2 ಕೈಗಳಿಂದ ಸಿದ್ಧಲಿಂಗಯ್ಯವ್ರನ್ನ ಬಾಚಿ ತಗೊಳ್ತಾರಂತೆ. ನೋಡಿ, ಅದು ಆ ಪದ್ಯ ಇಲ್ಲಿದೆ ನೋಡಿ, ಇಕ್ರಲ್ ರಾ ವದಿಲ್ ರಾ ಈ ನನ್ನ ಮಕ್ಕಳ ಚರ್ಮ ಇಬ್ಬರು. ಇದೊಂಥರ ಅವರ ಒಂದು ನೋವುಂಡ ಪದ್ಯ ಇದು ಅವ್ರದ್ದು, ಆಯಿತಾ, ಪ್ರಾರಂಭದ ಪದ್ಯ ಅದು. ಸೊ ತಬ್ಕೊಂಡು ಹೇಳ್ತಾರೆ, ಇದು ನೋವುಂಡರ ಕಾವ್ಯ ಅಂತ ಹೇಳಿ ಮೆಚ್ಚುಗೆ ಸೂಚಿಸಿದ್ರು. ಮತ್ತೊಮ್ಮೆ ಮಾಲಾರ್ಪಣೆ ಮಾಡಿ ಆಶೀರ್ವಾದ ಮಾಡಿದ್ರು. ಕೆಂಗಲರಿಂದ ಈ ರೀತಿ ಪ್ರೋತ್ಸಾಹದ ವರ್ತನೆಯನ್ನು ಸಿದ್ಧಲಿಂಗಯ್ಯ ನಿರೀಕ್ಷಿಸಿ ಮಾಡೇ ಇರಲಿಲ್ವಂತೆ. ಸೊ ಅವರು ತಲೆಬಾಗಿ ನಮಿಸಿದ್ರಂತೆ. ಸೊ ಮತ್ತೊಮ್ಮೆ ಒಪ್ಕೊಂಡಂತಹ ಅವರು ಹನುಮಂತನಗರದ ಗುಡ್ಡದ ಮೇಲೆ ಶ್ರೀರಾಮ ಆಂಜನೇಯನನ್ನು ಒಪ್ಕೊಂಡಂತಹ ಚಿತ್ರ ಅಂತ ಹೇಳಿ ಕೆಲವರು ಅನಂತರ ಹೇಳಿದ್ರಂತೆ. ಆ ಕ್ಷಣದಲ್ಲಿ ಹನುಮಂತಯ್ಯವರು ಅಂದರೆ ಶ್ರೀರಾಮ, ಆಂಜನೇಯ ಅಂದರೆ
ಸಿದ್ಧಲಿಂಗಿಯವರು ಅಂತ ಕಂಡಿದ್ರೆ, ಕೆಲವರಿಗೆ ಕಂಡಿದ್ರೆ ಅದೇನೋ ಆಶ್ಚರ್ಯ ಏನು ಅಲ್ಲ ಅಂಥೇಳಿ ಹೇಳುವುದು. ಈ ರೀತಿ ಸಿದ್ಧಲಿಂಗಿಯವರಿಗೆ ಈ ಥರ ವಿಭಿನ್ನವಾದ ನಿರೀಕ್ಷಿತ ಅನುಭವಗಳು ಘಟಿಸಿದ್ದಾವೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಇದೇ ಕವಿಗೋಷ್ಠಿಯ ಕೆಲವು ನೆನಪುಗಳಲ್ಲಿ ಎಚ್ ಎನ್ ಅವರು ಏರ್ಪಡಿಸಿದ ಕವಿಗೋಷ್ಠಿ ಅವ್ರ ನೆನಪಲ್ಲಿದೆ. ಎಚ್ ಎನ್ ಅಂದರೆ ಎಚ್ ನರಸಿಂಹಯ್ಯ. ನ್ಯಾಷನಲ್ ಕಾಲೇಜ್ ಅಂದರೆ ಎಚ್ ನರಸಿಂಹಯ್ಯ ಎರಡೂ ಒಂಥರ ಒಂದಕ್ಕೊಂದು ಹೊಂದ್ಕೊಂಡಿರುವಂಥ ಪದಗಳು. ಕೆಂಗಲ್ ಹನುಮಂತಯ್ಯ ಅವರಂತೆ ಎಚ್ ನರಸಿಂಹಯ್ಯವರು ಕೂಡ ಒಂದು ಕವಿಗೋಷ್ಠಿಯನ್ನು ಏರ್ಪಡಿಸಿದರು. ಅದು ನೆನಪಾಗ್ತಾಯಿದೆ. ಹವ್ಯಾಸಿ ರಂಗಭೂಮಿಗೆ ಎಚ್ ಎನ್ ಅವರ ಕೊಡುಗೆ ವಿಶಿಷ್ಟ. ಯಾಕಂದರೆ ಅವರು ಒಂದು ಕಲಾಕ್ಷೇತ್ರವನ್ನೇ ನಿರ್ಮಿಸಿದರು. ಅವ್ರ ಸ್ಟೂಡೆಂಟ್ ಕಡೆಯಿಂದ ನಾಟಕಗಳನ್ನೆಲ್ಲ ಮಾಡಿಸ್ತಾಯಿದ್ರು. ಅಲ್ಲಿ ಕಲಿತಂಥವ್ರು ಎಷ್ಟೋ ಜನ ಸಿನಿಮಾ ಕ್ಷೇತ್ರದಲ್ಲೂ ವಿಷ್ಣುವರ್ಧನ್, ಇನ್ನು ಕೆಲವರು ಕಪ್ಪಣ್ಣ ಅವರು, ಆಮೇಲೆ ಸಿ ಆರ್ ಸಿಂಹ ಅವರು ಅವೆಲ್ಲ ಅಲ್ಲಿಂದ ಬಂದಂಥ ವ್ಯಕ್ತಿಗಳು. ಶ್ರೀನಾಥ್ ಇಂಥವರೆಲ್ಲ ಇಲ್ಲ ಹೆಸರು ಕೊಟ್ಟಿಲ್ಲ, ಆದರೂ ಇಲ್ಲಿ ಸಿದ್ಧಲಿಂಗಿಯವ್ರಿಗೆ ಪರಿಚಯ ಇದ್ದಂಥವ್ರು ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರು ಎಚ್ ಎನ್ ಅವ್ರ ಶಿಷ್ಯರು. ನ್ಯಾಷನಲ್ ಕಾಲೇಜಿನಲ್ಲಿ ನಾಟಕ ನಡೆದ್ರೆ ಎಲ್ಲ ರೀತಿಯ ನೆರವನ್ನು ಎಚ್ ಎನ್ ನೀಡ್ತಾಯಿದ್ರು. ಅಷ್ಟೇ ಅಲ್ಲ, ಪ್ರೇಕ್ಷಕರಾಗಿ ಅವರು ಬಂದು ಕೂತ್ಕೊಂಡು ಎಲ್ಲರನ್ನೂ ಪ್ರೋತ್ಸಾಹ ಮಾಡೋದು ಅವರ ರೀತಿಯಾಗಿತ್ತು. ಎಚ್ ಎನ್ ಅವರು ಸಾಯೋವರೆಗೂ ಇದೊಂದು ಪಾಲನೆಯನ್ನು ಮಾಡ್ಕೊಳ್ತಾಯಿದ್ರು. ಅವರು ಒಂದು ದಿವಸ ಒಂದು ಕವಿಗೋಷ್ಠಿಯನ್ನು ಏರ್ಪಡಿಸುವಂಥ ಮನಸ್ಸಾಯ್ತಂತೆ. ಹಾಗಾಗಿ ಅವ್ರು ಏನು ಮಾಡಿದ್ರು, ಗೋಪಾಲಕೃಷ್ಣ ಅಡಿಗ, ಜಿ ಎಸ್ ಶಿವರುದ್ರಪ್ಪ, ಸಿದ್ದೇಶ್ವರನಿಗೆಲ್ಲ ದೊಡ್ಡ ದೊಡ್ಡ ಹಿರಿಯ ಕವಿಗಳು ಇವರೆಲ್ಲ ಕಾವ್ಯ ಸೃಷ್ಟಿಯಲ್ಲಿ ಸಾಧನೆ ಮಾಡಿರೋಂಥವ್ರು ಅವ್ರನ್ನೆಲ್ಲ ಕರೆಸಿದ್ರು. ಜೊತೆಗೆ ಆಗ್ತಾನೆ ಎಂಟ್ರಿ ಕೊಡ್ತಾ ಇದ್ದಂತಹ ಹೊಸ ತಲೆಮಾರಿನ ಕವಿ ಸಿದ್ಧಲಿಂಗಯ್ಯವ್ರನ್ನು ಕೂಡ ಆಹ್ವಾನಿಸ ಮಾಡಿದ್ರು. ಹೀಗೆ ಆಹ್ವಾನ ಮಾಡಿದಾಗ ಇವರು ಕೂಡ ಅಲ್ಲಿ ಹೋದರು. ದೊಡ್ಡ ದೊಡ್ಡ ಕವಿಗಳ ನಡುವೆ ಈ ಸಣ್ಣ ಕವಿ ಕೂಡ, ಸಣ್ಣ ಕವಿ ಅಂತಂದರೆ ಆಗ ತಾನೇ ಪ್ರವರ್ಧಮಾನಕ್ಕೆ ಬರುತ್ತಿದ್ದಂಥ ಕವಿ, ಆಯಿತಾ, ಇನ್ನೂ ಕಾವ್ಯ ಕೃಷಿ ಜಾಸ್ತಿ ಆಗಿರಲಿಲ್ಲ, ಹಾಗಾಗಿ ಈ ಪದ ಬಳಸಿದನಷ್ಟೇ. ಸೊ ಆಹ್ವಾನ ಪತ್ರಿಕೆಯಲ್ಲಿ ಕವಿಗಳ ಹೆಸರಿನ ಮುಂದೆ ಖ್ಯಾತ ಕವಿ, ಪ್ರಸಿದ್ಧ ಕವಿ, ಸುಪ್ರಸಿದ್ಧ ಕವಿ, ಹೆಸರಾಂತ ಕವಿ ಅಂತ ಎಲ್ಲ ಶಬ್ದಗಳಿತ್ತು. ಸೊ ಇವ್ರ ಹೆಸರಿನ ಮುಂದೆ ದಲಿತ ಕವಿ ಅಂತ ಅಚ್ಚು ಮಾಡಿದ್ದ. ಸೊ ಬೇರೆ ಕವಿಗಳಿಗೆಲ್ಲ ಈ ಥರ ಖ್ಯಾತ, ಪ್ರಸಿದ್ಧ ಅಂತ ಕೊಟ್ಟಿದ್ದೀರಾ, ನನಗೆ ಯಾಕೆ ದಲಿತ ಅಂತ ಕರೆದಿದ್ದೀರಾ, ಇದು ನನಗೆ ಅಸಹಜ ಅಂತ ಹೇಳಿ ಸಿದ್ಧಲಿಂಗಯ್ಯವರು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸೊ ನಾನು ಯಾಕದೆ, ಎಲ್ಲರೂ ಪ್ರಸಿದ್ಧ ಕವಿಗಳಾದರೆ ನಾನೊಬ್ಬ ಯಾಕೆ ದಲಿತ ಕವಿ, ಇದು ಈ ಹಣೆಪಟ್ಟಿಯಲ್ಲಿ ಗುರುಸ್ಕೊಳ್ಳೋದಕ್ಕೆ ಇವರಿಗೆ ಸುತರಾಮ್ ಇಷ್ಟ ಇರಲಿಲ್ಲ ಅಂತ ಹೇಳ್ತಾರೆ. ಕೊನೆ ಪಕ್ಷ ಖ್ಯಾತ ದಲಿತ ಕವಿ ಅಂತ ಕರೆದಿದ್ರು ನನಗೇನು ಸಮಾಧಾನ ಆಗ್ತಿತ್ತು ಅಂತ ಕೂಡ ತಮಾಷೆ ಮಾಡ್ತಾರೆ. ಸೊ ಎಚ್ ಎನ್ ಅವರಿಗೆ ಇದರಿಂದ ಕೊಂಚ ಮುಜುಗರ ಆಯಿತು ಅಂತ ಅಲ್ಲಿದ್ದಾಗ ಕಾಣಿಸ್ತು, ಅವ್ರ ಮುಖ ನೋಡಿದಾಗ ಕಾಣಿಸ್ತು. ಸೊ ಆಹ್ವಾನ ಪತ್ರಿಕೆ ಅಚ್ಚು ಮಾಡೋರಿಗೆ ನಿಮ್ಮನ್ನು ಪ್ರತ್ಯೇಕವಾಗಿ ಗುರುತಿಸೋ ಉದ್ದೇಶ ಇರಲಿಲ್ಲ ಅಂತ ಹೇಳಿ ಅವರು ಸಮಜಾಯಿಷಿನ ಕೊಡ್ತಾರೆ. ಸೊ ಪ್ರೀತಿಯಿಂದ ಹಾಗೆ ಮಾಡಿರ್ಬೋದು ಅಂತೇಳಿ ಎಚ್ ಎನ್ ಅವರು ಹೇಳ್ತಾರೆ ಸಿದ್ಧಲಿಂಗಿಯವ್ರಿಗೆ. ಎಚ್ ಎನ್ ಅವರ ಮಾತು ಇವರಿಗೆ ತೃಪ್ತಿಯಾಯಿತು, ಸಮ್ಮತ ಆಯಿತು. ದಲಿತ ಚಳುವಳಿ, ಸಾಹಿತ್ಯ ಹಾಗೂ ನಾಡಿನ ಎಲ್ಲ ಪ್ರಗತಿಪರ ಚಳುವಳಿಗಳನ್ನು ಸದಾ ಬೆಂಬಲಿಸ್ತಾಯಿದ್ರು ಎಚ್ ಎನ್ ಅವರು ಪ್ರಗತಿ ಪರರಾಗಿದ್ದರು ಯಾವತ್ತೂ ಅಷ್ಟೇ. ಸೊ ಸಿದ್ಧಲಿಂಗಿಯವ್ರನ್ನ ಪ್ರತ್ಯೇಕವಾಗಿ ಇಡಬೇಕು ಅಂತೇಳಿ ಅವರಿಗೆ ಉದ್ದೇಶ ಇರಲಿಲ್ಲ, ಆ ಉದ್ದೇಶದಿಂದ ಅವ್ರು ಮಾಡಿರಲಿಲ್ಲ. ಸೊ ಈ ಸಿದ್ಧಲಿಂಗಿಯವ್ರ ಮಾತನ್ನು ಅವರು ಉಸಿನಗೆಯಿಂದಲೇ ಆಲಿಸಿ ಉತ್ತರವನ್ನು ನೀಡಿದರು. ಕವಿಗೋಷ್ಠಿ ಬಹಳ ಚೆನ್ನಾಗಿ ನಡೀತು. ನಾಟಕ ಪ್ರೇಮಿ ಎಚ್ ಎನ್ನು ಕಾವ್ಯ ಪ್ರೇಮಿಗಳು ಆಗಿರೋದು ಸಿದ್ಧಲಿಂಗಿಯವ್ರಿಗೆ ಅವತ್ತು ಗೊತ್ತಾಯಿತು. ಸೊ ಅಲ್ಲಿವರೆಗೂ ಎಚ್ ಎನ್ ಅಂದರೆ ಇವರು ಬರೀ ಮೂಢನಂಬಿಕೆ ವಿರೋಧಿ, ಪವಾಡಗಳನ್ನು ಬಯಲು ಮಾಡುವಂತಹ ಲೇಖನ ಬರೆಯೋರು, ಪ್ರಬಂಧಕಾರರು ಇಷ್ಟೇ ಇತ್ತು. ಅವ್ರದ್ದು 2 ಪುಸ್ತಕ, ತೆರೆದ ಮನ ಮತ್ತು ಹೋರಾಟದ ಹಾದಿ, ಎರಡಿದವೆಲ್ಲ ತುಂಬ ಪ್ರಸಿದ್ಧ ಕೃತಿಗಳು. ಸಾಹಿತ್ಯ ಅಕಾಡೆಮಿ, ಆ್ಯಕ್ಚುಲಿ ಅವರು ಸೈನ್ಸ್ ಸ್ಟೂಡೆಂಟು, ಎಜುಕೇಷನಿಸ್ಟು, ಆದರೂ ಸಾಹಿತ್ಯದಲ್ಲಿ ಬರೆದಿರೋ ಈ 2 ಪ್ರಬಂಧಗಳು ಏನಿದ್ದಾವೆ, ತೆರೆದ ಮನ ಮತ್ತು ಹೋರಾಟದ ಹಾದಿಯಲ್ಲಿ, ಹೋರಾಟದಲ್ಲಿ ಅವರ ಆತ್ಮಕಥನ, ತೆರೆದ ಮನ ಪ್ರಬಂಧಗಳ ಸಂಕಲನ, ತುಂಬ ಚೆನ್ನಾಗಿ ಸುಲಲಿತವಾಗಿ ಓದಿಸ್ಕೊಡುವಂಥದ್ದು, ಓದಬೇಕಾದಂಥ ಪ್ರಬಂಧಗಳು. ಹೋರಾಟದ ಹಾದಿ ವಿದ್ಯಾರ್ಥಿಗಳು ಓದಲೇಬೇಕಾದಂಥ ಕೃತಿ. ಒಬ್ಬ ಗ್ರಾಮೀಣವಾದಂತಹ ವಿದ್ಯಾರ್ಥಿ, ಕೋಲಾರದ ಭಾಗದ ಒಬ್ಬ ಗ್ರಾಮೀಣ ವಿದ್ಯಾರ್ಥಿ ಹೇಗೆ ನ್ಯಾಷನಲ್ ಕಾಲೇಜಿನ ಎಲ್ಲ ಹಂತಗಳಲ್ಲೂ ಕೆಲಸ ಮಾಡಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ, ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡಿದಂಥವ್ರು ಹೇಗೆ ಮಾಡ್ಬೋದು ಅಂತ ಒಂದು ಸ್ಫೂರ್ತಿಯ ಪಥ ಎಚ್ ನರಸಿಂಹಯ್ಯ. ಈ ಪುಸ್ತಕ ಸಿಕ್ಕಿದ್ರೆ ಖಂಡಿತ ಓದಿ ವಿದ್ಯಾರ್ಥಿಗಳೇ. ಈಗ ಅವರು ಈ ಕವಿಗೋಷ್ಠಿಯಿಂದ ಕವಿತೆಗಳ ಕಡೆ ಬರ್ತಾರೆ ಸಿದ್ಧಲಿಂಗಯ್ಯವರು. ಅದೇನು ಕವಿತೆ ನೆನಪು ಅಂತಂದರೆ, ಅವ್ರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲೂ ಕೂಡ ಪ್ರತಿ ವರ್ಷ ಕವಿಗೋಷ್ಠಿ ಏರ್ಪಡಿಸ್ತಾರೆ. ಈಗಲೂ ಆ ಸಂಪ್ರದಾಯ ಇದೆ. ವಿದ್ಯಾರ್ಥಿಗಳು ಕವಿತೆಗಳನ್ನು ಕಳಿಸ್ತಾರೆ, ಕನ್ನಡ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾರೆ. ಅಲ್ಲೊಬ್ಬರು ಮೇಷ್ಟ್ರು ಅವನ್ನೆಲ್ಲ ಸ್ಕ್ರೂಟನಿ ಮಾಡಿ ಅದಕ್ಕೆ ಬಹುಮಾನವನ್ನೆಲ್ಲ ಕೊಡ್ತಾರೆ. ಸೊ ಆಮೇಲೆ ಕವಿಗೋಷ್ಠಿ ಕೂಡ ಅದನ್ನ ಏರ್ಪಡಿಸ್ತಾರೆ, ಸೆಲೆಕ್ಟೆಡ್ ಕವಿಯಿಂದ. ಸೊ ಈ ಥರ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ರೂಢಿಸ್ಕೊಂಡವ್ರಿಗೆ ಈ ಕನ್ನಡ ವಿಭಾಗ ವಿಶೇಷವಾದ ಅಭಿಮಾನದಿಂದ ಇಂಥ ಸವಲತ್ತುಗಳನ್ನೆಲ್ಲ ಒದಗಿಸ್ತದೆ. ಸೊ ಇವರು MA ಅಂದರೆ ಬೇರೆಯವರು ಕೂಡ ಇದನ್ನು ನೋಡಿದಾಗ ನಾನು ಕನ್ನಡ MAಗೆ ಸೇರಿದರೆ ಚೆನ್ನಾಗಿರ್ತಿತ್ತು ಅಂತ ಪ್ರಸ್ತಾಪಿಸ್ತಾಯಿದ್ರು. ಯಾಕಂದರೆ ತುಂಬ ಚೆನ್ನಾಗಿ ಅದು ನಡೀತಾ ಇತ್ತು. ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು, ಸೈಕಾಲಜಿ, ಬೇರೆ ಬೇರೆ ವಿಭಾಗದಿಂದ ಕವಿತೆಗಳ ರಾಶಿಯೇ ಕನ್ನಡ ವಿಭಾಗಕ್ಕೆ ಬಂದುಬಿಡ್ತಿತ್ತು. ಅವನ್ನೆಲ್ಲ ಆಯ್ಕೆ ಮಾಡಿ ಕವಿಗೋಷ್ಠಿಯಲ್ಲಿ ಅವನ್ನ ಓದಿಸ್ತಾಯಿದ್ರು. ಸೊ 1 ವರ್ಷ ಅಂಥ ಕೆಲಸ, ಆಯ್ಕೆ ಮಾಡುವಂತಹ ಕೆಲಸ ಸಿದ್ಧಲಿಂಗಿಯವ್ರಿಗೆ ಬಂದಿತ್ತು.
ಇಂಥ ಸಂದರ್ಭದಲ್ಲಿ ಅವರು ನೂರಾರು ಕವಿತೆಗಳನ್ನ ಓದಬೇಕಾಗಿತ್ತು. ಈಗ ಒಂದು ಕವಿತೆಗಳನ್ನು ಅವರು ಪರಿಶೀಲನೆ ಮಾಡಬೇಕಾದ್ರೆ ಒಂದು ಕವಿತೆಯಲ್ಲಿ ಅಕ್ಷರಗಳಿಗಿಂತ ಅಂಕಿನೇ ಪ್ರಧಾನವಾಗಿತ್ತು. ಅಂಕಿಗಳು ತುಂಬಿದ ಕವಿತೆ ಕಡೆ ಇವರು ಗಮನ ಹರಿಸಿದ್ರು. ಏನಿದು ಹೀಗಿದೆ, ಬರೀ ಡಿಜಿಟ್ಸ್ ಇದಾವೆಲ್ಲ, ಇದನ್ನು ಯಾರೋ ಕೂಡೋದು ಕಳೆಯೋದು ಲೆಕ್ಕದ ಹಾಳೆ ಕಳಿಸಿರ್ಬೇಕು ಅಂದ್ಕೊಂಡು ಮತ್ತೆ ಓದಿದ್ರು. ಆ ಕವಿತೆ ವಿಚಿತ್ರವಾಗಿತ್ತು. ಕವಿಯ ದೈಹಿಕ ತೂಕ ಕವಿತೆಯಲ್ಲಿ ದಾಖಲಾಗಿತ್ತು. ಹೀಗೆ ಮೊದಲು ದಿನಾಂಕಗಳನ್ನು ಅಂಕಿಗಳಲ್ಲಿ ಬರೆದು ಅದರ ಮುಂದೆ ತನ್ನ ತೂಕವನ್ನು ಕೆ ಜಿ ಲೆಕ್ಕದಲ್ಲಿ ಆತ ಬರೆದಿದ್ದ. ನಡುವೆ ಅಕ್ಷರಗಳಿದ್ವು. ಏನಂತ, 1/1/1980 ನನ್ನ ತೂಕ 55 kg, 1/10/6/1980 ನನ್ನ ತೂಕ 50 kg, 10/12/1980 ನನ್ನ ತೂಕ 45 kg, 6/6/1981 ನನ್ನ ತೂಕ 40 kg ಎಂದು ಆ ಕವಿ ದಿನಕ್ಕೂ 6 ತಿಂಗಳಿಗೂ ಏನು ಮಾಡಿದ್ದ, ಅರ್ಧ ವರ್ಷ ತನ್ನ ದೇಹದ ತೂಕ ಕಡಿಮೆ ಆಗ್ತಾ ಇದೆ, 5 kg ಕಡಿಮೆ ಆಗ್ತಾ ಇದೆ ಅಂತ ಅವನು ಲೆಕ್ಕಾಚಾರವಾಗಿ ಬರೆದಿದ್ದ. ಕೊನೆಗೆ ನೋಡಿ, ಕನ್ನಡ ಅಧ್ಯಯನ ಬೆಂಗಳೂರು ಯೂನಿವರ್ಸಿಟಿ ಕಾರಣ ಏನು ಅಂತ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿ ಕೆಳಗೆ ಉತ್ತರ ಕೊಟ್ಟಿದ್ದ. ಏನು ಉತ್ತರ? ನೀನೇ ಎಂಬುದಾಗಿತ್ತು. ಯಾವಾಕೆಯನ್ನು ಪ್ರೇಮಿಸಿದ ಈ ತರುಣ ಕವಿ ಅವಳಿಂದ ಕಾರಣಾಂತರವಾಗಿ ದೂರಣವಾಗಿ ಭಗ್ನ ಪ್ರೇಮಿಯಾಗಿದ್ದ. ಅವನು ಲವ್ ಫೀವರಲ್ಲಿ ಬಿದ್ದು ಸಣ್ಣಗೆ ಹುಟ್ಟಿದ್ದ. ಇದರಿಂದ ಅವನಿಗೆ ಅನ್ನ ಆಹಾರ ಎಲ್ಲ ಸೇರದೆ ಅವನ ದೇಹ ಏನಾಗಿತ್ತು, ಹಂಚಿಕಟ್ಟಿ ಥರ ಕೃಶವಾಗತೊಡಗಿತ್ತು. ಇದರಿಂದ ಅವನ ದೇಹ ತೂಕ ಕಳ್ಕೊಂಡಿತ್ತು. ಭಗ್ನ ಪ್ರೇಮದಿಂದ ಅವನ ಹೃದಯ ಮನಸ್ಸು ಹೇಳಲಾರದ ನೋವನ್ನು ಅನುಭವಿಸಿರಲೇಬೇಕು. ಆದರೆ ಅವನೇನು ಮಾಡಿದ್ದಾನೆ, ದೇಹದ ತೂಕದ ಬಗ್ಗೆ ಗಮನ ಹರಿಸಿದ್ದಾನೆ ಹೊರತಾಗಿ ಮನಸ್ಸಿನ ಘಾಸಿಯನ್ನು ಅಭಿವ್ಯಕ್ತ ಮಾಡೋ ಗೋಜಿಗೆ ಹೋಗಿಲ್ಲ. ಇಂಥ ಕವಿತೆಯನ್ನು ಅವರು ಸೆಲೆಕ್ಟ್ ಮಾಡ್ತಾರೆ. ಅದು ಮಾಮೂಲಿಯಾದದ್ದು ಅಂಥೇಳಿ ಹೊಸ ರೀತಿಯ ಭಗ್ನ ಪ್ರೇಮವನ್ನು ದಾಖಲಿಸೋ ಪ್ರಯತ್ನ ಅಂತ ಹೇಳಿ ಈ ನಮ್ಮ ಕವಿಗಳು ಸಿದ್ಧಲಿಂಗಿಯವರು ಏನು ಮಾಡ್ತಾರೆ, ಆ ಕವಿತೆಯನ್ನು ಆಯ್ಕೆ ಮಾಡ್ತಾರೆ. ಕವಿಗೋಷ್ಠಿಯಲ್ಲಿ ಆ ಪದ್ಯವನ್ನು ಓದಿದ ಕವಿತೆಯಲ್ಲಿ ಹೇಳಿಕೊಂಡಂತೆ ಕೃಶಾಂಗನಾಗಿದ್ದ, ಸಣ್ಣಗಿದ್ದ. ಅವನ ರೂಪ ಅವನ ಕವಿತೆಗೆ ಹೊಂದುವಂತೆ ಇತ್ತು. ಸೊ ಅದು ಓದಿದಾಗ ಎಲ್ಲರೂ ಕೂಡ ಸಭಿಕರು ಸಹಾನುಭೂತಿಯಿಂದ ಚಪ್ಪಾಳೆಯ ಸುರಿಮಳೆಯನ್ನು ಹೇಳ್ತಾರೆ. ನೋಡಿ ಕವಿಗೋಷ್ಠಿ ಹೇಗೆ ಇರ್ತಿತ್ತೆ ಅಂತೇಳಿ. ಇದರ ನಂತರ ಇನ್ನೊಂದು ಪ್ರಸಂಗ ಬರುತ್ತೆ. ಅವನು ಒಬ್ಬ ಕವಿ, ಆದರೆ ಆ ಕವಿ ಸಿದ್ಧಲಿಂಗಿಯವರಿಗೆ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ನಿರ್ಮಿಸಿಬಿಡ್ತಾರೆ. ಏನು ಅಂದರೆ, ಇದೇ ಟೈಮಲ್ಲಿ ಆ ಕವಿಗೋಷ್ಠಿ ಆ ಟೈಮಲ್ಲೇ ಇವ್ರ ವಿಳಾಸಕ್ಕೊಂದು ಪತ್ರ ಬಂತು. ಪತ್ರ ಬರೆದಿರೋರು ಪರಿಚಯ ಅವ್ರಿಗಿರಲಿಲ್ಲ. ಆದರೆ ಸಿದ್ಧಲಿಂಗಿಯವರ ಪರಿಚಯ ಅವನಿಗಿತ್ತು, ಬರೆದವನಿಗಿತ್ತು. ಅವನು ಮೊದಲೇ ಹೇಳ್ಕೊಳ್ತಾನೆ, ನಾನು ನಿಮಗೆ ಅಪರಿಚಿತ, ಆದರೆ ನಿಮ್ಮ ವಿಷಯವನ್ನು ನಾನು ಬಲ್ಲೆ ಅಂತ ಬರೆದಿದ್ದ. ಆ ಪತ್ರದ ಒಕ್ಕರಣೆ ಇವರಿಗೆ ಭಯ ಗಾಬರಿ ಎರಡೂ ಉಂಟು ಮಾಡ್ತು. ಏನಪ್ಪ ಇದು ಹೀಗಿದೆ ಅಂತೇಳಿ ಮುಂದಕ್ಕೆ ಬರೆದಿದ್ದವನು. 1 ತಿಂಗಳಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ, ಇದಕ್ಕೆ ನೀವೇ ಹೊಣೆಗಾರರು ಅಂತ ಬೇರೆ ಬರೆದ್ಬಿಟ್ಟಿದ್ದ. ಈ ಸಾಲು ಓದ್ತಿದ್ದಂಗೆ ಇವು ಸಿದ್ಧಲಿಂಗಿಯವರಲ್ಲೂ ಒಂದು ರೀತಿ ನಡುಕ, ನಾನು ಯಾಕೆ ಸಾವು ಕಾರಣ ಆಗ್ತೀನಿ, ಯಾಕೆ ಆಗಬೇಕು ಅಂತ ಒಂದು ಚಟಪಟಿಕೆ ಕೂಡ ಉಂಟಾಯಿತು. ಅವನ ಆತ್ಮಹತ್ಯೆಗೆ ನಾನು ಹೆಂಗೆ ಕಾರಣ, ಎಷ್ಟು ಯೋಚನೆ ಮಾಡಿದ್ರು ಇವರಿಗೆ ಗೊತ್ತೇ ಆಗಲಿಲ್ಲ ಯಾವ ರೀತಿ ಇದು ಸಂಬಂಧ ಇದೆ ಅಂತೇಳಿ. ಸೊ ಮುಂದಕ್ಕೆ ಬರೆದವನು, ನಾನು ಜೀವನದಲ್ಲಿ ಬಹಳ ನೊಂದಿದ್ದೇನೆ, ಆದ್ದರಿಂದ ವಿಧಿಯಿಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀನಿ ಅಂತ ಹೇಳಿದ್ದ. ಕೊನೆಯಲ್ಲಿ ಯಾವುದೇ ಕಾರಣ ಕೊಡ್ದಂಗೆ ಆತ್ಮಹತ್ಯೆಗೆ ನೀವೇ ಕಾರಣ ಅಂತ ಸೇರಿಸ್ಬಿಟ್ಟಿದ್ದ. ಪತ್ರದ ಪ್ರಾರಂಭದಲ್ಲಿ ನನಗೆ ಆತ ಪರಿಚಯಿಸ್ತಾನಲ್ಲ ಅಂತ ಬರೆದಿರೋದು ಕೊಂಚ ನೆಮ್ಮದಿ ತಂದಿದ್ರು. ಇವ್ರಿಗೆ ಭಯ ನಿವಾರಣೆ ಆಗಲಿಲ್ಲ. ಏನಾದರೂ ಒಂದು ಮಾನಸಿಕ ಅಸ್ತಿತ್ವ ಇರೋದಾ ಅಂತ ಹೇಳಿ ಚೆಕ್ ಮಾಡಿದ್ರೆ ಆ ಪತ್ರ ಪೂರ್ಣ ಓದಿದ ಮೇಲೆ ಆ ಭಾವನೆ ಇರಲಿಲ್ಲ. ಅವ್ನು ನೀಟಾಗಿ ಬರೆದಿದ್ದ. ವಾಕ್ಯ ರಚನೆ ಸುಸಂಬದ್ಧವಾಗಿತ್ತು, ವಿಚಾರ ಸರಣಿಯಲ್ಲಿ ಗೊಂದಲ ಇರಲಿಲ್ಲ, ಜೀವನದಲ್ಲಿ ನೊಂದಿರುವುದಂತೂ ಖಚಿತ ಆಗಿತ್ತು. ಅವನು ಎಷ್ಟು ದೃಢನಾಗಿದ್ದಂದರೆ ಅವನ ಆತ್ಮಹತ್ಯೆ ಕೇವಲ ಬೆದರಿಕೆಯಾಗದೆ 1 ತಿಂಗಳ ನಂತರ ಸಂಭವಿಸಲಿರುವ ಘೋರ ದುರಂತ ಆಗುತ್ತೇನೋ ಅನ್ನೋ ರೀತಿಯಲ್ಲಿ ಅವನು ದೃಢವಾಗಿ ಈ ಪತ್ರವನ್ನು ಬರೆದಿದ್ದ. ಇಂಥ ಸಂದರ್ಭದಲ್ಲಿ ಈ ದುರಂತದಲ್ಲಿ ಅವ್ರಿಗೂ ಪರಿಚಯ ಇಲ್ಲ ಅಂದರು, ಅಪರಿಚಿತರಾದರೂ ಕೂಡ ಇವರು ಪಾಲುದಾರರಾಗುವಂಥ ಪರಿಸ್ಥಿತಿ ಬರೋ ಚಾನ್ಸಸ್ ಇತ್ತು. ಹಾಗಾಗಿ ಆ ಪತ್ರದಲ್ಲಿ ಆ ವ್ಯಕ್ತಿ ವಿಳಾಸ ಬರೆದಿದ್ದರಿಂದಾಗಿ ಆ ಊರು ಬಹುಶಃ ಕೋಲಾರದ ಹತ್ರ ಯಾವುದೋ ಒಂದು ಹಳ್ಳಿ ಆಗಿದ್ದರಿಂದ ಇವರೇನು ಮಾಡಿದ್ರು, ಬೇರೆ ಬೇರೆ ವಿಚಾರಗಳಲ್ಲಿ ಆಲಸ್ಯ ಮಾಡಿದ್ರು. ಈ ಸಾವಿನ ವಿಚಾರದಲ್ಲಿ ಆಲಸ್ಯ ಮಾಡಬಾರ್ದು ಅಂತ ಹೇಳಿ ಅವನ ವಿಳಾಸಕ್ಕೆ ಒಂದು ಪತ್ರ ಹಾಕಿದ್ರು. ಏನಂತ, ಜೀವನದಲ್ಲಿ ಆಸೆ ನಿರಾಸೆ ನೋವು ನಲಿವು ಸಹಜ, ಆತ್ಮಹತ್ಯೆಯನ್ನು ನೀವು ದಯಮಾಡಿ ಮುಂದೂಡಿ ಅಂತ ವಿನಂತಿ ಮಾಡಿಕೊಂಡ್ರು. 3ನೇ ದಿನದಲ್ಲಿ ಮತ್ತಿನ್ನೊಂದು ಪತ್ರ ಬಂತು. ಅದರಲ್ಲೂ ಅವನು ಆಲಸ್ಯ ತೋರದೆ ಕೂಡಲೇ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದ. ಆತ್ಮಹತ್ಯೆಯನ್ನು ಮುಂದೂಡೋಕ್ಕಾಗಲ್ಲ, ನಾನು ಖಂಡಿತವಾಗಿ ಅವನು ಅದನ್ನು ಹೇಳಿದ್ದ. ನಾನು ನನ್ನ ಬದುಕಿನ ಮೇಲೆ ಸೇಡ್ ತೀರಿಸ್ಕೊತೀನಿ, ಈ ಅವಕಾಶವನ್ನು ನಾನು ಕಳ್ಕೊಳ್ಳಲ್ಲ ಅಂತೇಳಿ ಅವನು ಖಡಾಖಂಡಿತವಾಗಿ ಮಾರೋಲೆಯಲ್ಲಿ ಹಾಕಿದ್ದ. ಸೊ ಈಗ ಏನು ಮಾಡೋದು, ಅವನ ಸಮಸ್ಯೆ ಏನು, ಯಾಕೆ ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅದು ತಿಳ್ಕೊಬೇಕಲ್ಲ ಅಂತೇಳಿ ಒಂದು ಉಪಾಯ ಮಾಡಿದ್ರು. ಏನು, ನನ್ನ ಆತ್ಮಹತ್ಯೆ ಸಮಾಜಕ್ಕೆ ನಾನು ಎಸೆಯುವ ಸವಾಲು ಅಂತ ಬೇರೆ ಹೇಳಿಬಿಟ್ಟಿದ್ದ. ಸೊ
ಸೊ ಮತ್ತು ಅವನಿಗೆ ಗಾಬರಿ ಆಯಿತು ಸಿದ್ಧಲಿಂಗಿಯವರಿಗೆ, ಏನಿದು ಈ ಥರ ಏನು ಮಾಡೋದು? ಕೊನೆಗೊಂದು ಉಪಾಯ ಮಾಡಿದ್ರು. ಅವನ ಜೀವ ಉಳಿಸೋದಕ್ಕೆ ಟ್ರೈ ಮಾಡಿದ್ರು, ತೀರ್ಮಾನ ಮಾಡಿದ್ರು. ಒಂದು ಪತ್ರವನ್ನು ಇವ್ರು ಹಾಕೋದು ಏನಂತ, ನಿಮ್ಮ ಬರವಣಿಗೆ ಶೈಲಿಯನ್ನು ನೋಡಿದರೆ ನೀವು ಕವಿಗಳು ಕಥೆಗಾರರು ಇರುವಂತಿದೆ. ನೀವು ಸಾಹಿತ್ಯ ಕೃಷಿಯನ್ನೇನಾದರೂ ಮಾಡಿದರೆ ದಯಮಾಡಿ ನಮ್ಗೆ ಕಳಿಸಿ ಅಂತ ಹೇಳಿ ತುಂಬ ಅವನ್ನ ಪ್ರೇರೇಪಿಸಂಗೆ ಮಾಡಿ ಪತ್ರದಲ್ಲಿ ವಿನಂತಿಸ್ಕೊಂಡಿದ್ರು. ಆ ವ್ಯಕ್ತಿಗೆ ಪತ್ರ ಹಾಕಿ ಒಂದು ವಾರನೂ ಆಗಿರಲಿಲ್ಲ, ಆಗಲೇ ಇವರು ವಿಳಾಸಕ್ಕೆ ಒಂದು ಪಾರ್ಸಲ್ ಬಂತು. ಏನಿತ್ತು? ಕವಿತೆಗಳ ಕಟ್ಟಿತ್ತು. ಅದರಲ್ಲಿ ನೂರಾರು ಕವಿತೆಗಳಿದ್ದು ಆ ಕಟ್ಟೊಳಗಡೆ. ಆತ್ಮಹತ್ಯೆ ಬೆದರಿಕೆ ಹಾಕುತ್ತಿರುವ ವ್ಯಕ್ತಿ ಒಬ್ಬ ಕವಿ ಅಂತ ಸಿದ್ಧಲಿಂಗಿಯವ್ರಿಗೆ ಗೊತ್ತಾಯಿತು. ಆಸಕ್ತಿಯಿಂದ ಅವನ ಕವಿತೆಗಳನ್ನೆಲ್ಲ ಓದೋದಕ್ಕೆ ಶುರು ಮಾಡಿದ್ರು. ಆ ಕವಿತೆಗಳು ವಿಚಿತ್ರವಾಗಿದ್ದವು, ಆದರೆ ಸರಳ ನೇರ ಆಗಿದ್ದವು. ಆತನ ಆಕ್ರೋಶ ಅಕ್ಷರ ರೂಪವನ್ನು ಧರಿಸಿತ್ತು. ಆತ ನಿಜವಾಗ್ಲೂ ನೊಂದಿದ್ದ. ಯಾವುದರಿಂದ? ಪ್ರೇಮದ ವಿಫಲತೆಯಿಂದ. ಒಂದು ಪದ್ಯದ ಸಾಲು ಹೀಗಿತ್ತು, ಅಂದು ಪಾರ್ಕಿನಲ್ಲಿ ಕಂಡೆ, ಇಂದು ನಾಮ ಇಕ್ಕಿದೆಯಲ್ಲೇ ಮುಂದೆ. ಈ ರೀತಿ ಬರೆದುಬಿಟ್ಟಿದ್ದ. ಅದೇ ಪದ್ಯ ಮುಂದುವರೆದು, ಈಗ ನೀನಿರುವೆ ಆರಾಮ, ನಾನು ಇಕ್ಕಿಕೊಂಡೆ ಪಂಗನಾಮ ಅಂತ ಸಾಲನ್ನು ಒಳಗೊಂಡಿತ್ತು. ಪತ್ರ ಓದಿದವನ ಆತ್ಮಹತ್ಯೆ ಕಾರಣ ಈಗ ಅವನಿಗೆ ಗೊತ್ತಾಗೋಯ್ತು. ಓಹೋ, ಅವನ ಭಗ್ನ ಪ್ರೇಮವೇ ಅವನ ಆತ್ಮಹತ್ಯೆಗೆ ಕಾರಣ ಆಗಬಹುದು ಅಂಥೇಳಿ ಇವರೊಂದು ಪತ್ರವನ್ನು ಅವನಿಗೆ ಹಾಕೋದು. ಏನು? ಒಂದು ಬಸ್ಸನ್ನು ತಪ್ಪಿಸಿಕೊಂಡಿದ್ದೀರಿ. ಏನಂತ? ಒಂದು ಬಸ್ಸನ್ನು ತಪ್ಪಿಸ್ಕೊಂಡಿದ್ದೀರಿ. ವ್ಯಥೆ ಪಡಬೇಡಿ, ವ್ಯಗ್ರರಾಗಬೇಡಿ, ಸಿಟ್ಟು ಮಾಡ್ಕೊಬೇಡಿ, ಕೋಪ ಮಾಡ್ಕೊಬೇಡಿ. ಇನ್ನೊಂದು ಬಸ್ ಬಂದೇ ಬರುತ್ತದೆ. ಯಾವುದೇ ಕಾರಣಕ್ಕೂ ನಿಲ್ದಾಣವನ್ನು ಬಿಟ್ಟು ಕದಲಬೇಡಿ ಅಂಥೇಳಿ ಆ ಪತ್ರದಲ್ಲಿ ಇವರು ಸೇರಿಸಿದ್ರು. ಸೊ ಅದು ಅವನಿಗೆ ಪತ್ರ ಸಮಾಧಾನ ತಂದಿತ್ತು. ಅರ್ಥ ಆಗಿತ್ತು ಅವನಿಗೆ. ಏನಂತ? ಒಬ್ಬಳು ಹುಡುಗಿ ಹೋದ್ರೂ ಚಿಂತೆ ಇಲ್ಲ, ಇನ್ನೊಂದು ಹುಡುಗಿ ಬರ್ತಾಳೆ ಅಂಥೇಳಿ. ಸೊ ಅವನೇನು ಮಾಡ್ದ? ತಾನು ಪ್ರೀತಿಸಿ ಇನ್ನೊಬ್ಬನನ್ನು ಮದುವೆಯಾದ ಹೆಣ್ಣಿನ ಮೇಲೆ ಕೆಂಡಕಾರುವುದನ್ನು ನಿಲ್ಲಿಸ್ತಾ, ಅವಳನ್ನು ಮರ್ತಾ, ಇನ್ನೂ ಕೆಲವೇ ತಿಂಗಳಲ್ಲಿ ಆತ ಇನ್ನೊಂದು ಹೆಣ್ಣನ್ನು ಹುಡುಕಿ ಲವ್ ಮಾಡಿ ಮದುವೆ ಆದ, ಸುಖ ಸಂಸಾರಿ ಆದ. ಅವನ ಸಮಸ್ಯೆಯನ್ನು ಬಗೆಹರಿಸಲು ಸಿದ್ಧಲಿಂಗಿಯವರಿಗೆ ನೆರವಾಗಿದ್ದು ಆತನ ಆಕ್ರೋಶಪೂರಿತ ಕವಿತೆಯನ್ನು ಅವರಲ್ಲಿ ಹೇಳ್ತಾರೆ. ಹಾಗಾಗಿ ಈ ರೀತಿ ಈ ಕವಿಗಳು, ಹೊಸ ಕವಿಗಳು, ಅದರಲ್ಲೂ ಈ ಕವಿಗೋಷ್ಠಿಗಳು, ಅದರ ಜೊತೆಯಲ್ಲಿರುವಂಥ ಹಿರಿಯ ಜೀವಿಗಳು, ಯಾರು ಕೆಂಗಲ್ ಅನ್ನುವಂಥ ಎಚ್ ಎನ್ ಅವ್ರ ಬಗ್ಗೆ ತಮ್ಮ ನೆನಪುಗಳನ್ನು ವಿಶಿಷ್ಟ ರೀತಿಯಲ್ಲಿ ತಮ್ಮ ಒಂದು ಏನಂತೀವಿ, ಒಂದು ಲವಲವಿಕೆಯ ಒಂದು ಮನೋಧೋರಣೆಯಲ್ಲಿ ಹಂಚಿಕೊಂಡಿದ್ದಾರೆ ಸಿದ್ಧಲಿಂಗಿಯವರು ಈ ಊರಿಕೇರಿ 2ರಲ್ಲಿ. ಮುಂದಿನ ತರಗತಿಯಲ್ಲಿ ಇನ್ನೊಂದಷ್ಟು ಸಿದ್ಧಲಿಂಗಿಯವರ ನೆನಪುಗಳೊಂದಿಗೆ ನಾವು ನೀವು ಮುಖಾಮುಖಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.